ಹುಬ್ಬಳ್ಳಿ ಧಾರವಾಡದ ಹಳೆ ಸಿಎಆರ್ ಮೈದಾನದಲ್ಲಿ ನಡೆದಂತಹ ರೌಡಿ ಪರೇಡ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆಯಿತು. 700ಕ್ಕೂ ಅಧಿಕ ರೌಡಿಗಳನ್ನ ಠಾಣೆಗೆ ಪೊಲೀಸರು ಕರೆತಂದು ಅವರಿಗೆ ವಾರ್ನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಒಂದು ಬಹಳ ಗಮನಾರ್ಹವಾಗಿ ಇವತ್ತು ರೌಡಿ ಪರೇಡ್ನಲ್ಲಿ ಇಲ್ಲಿ ಕಂಡು ಬಂದಿದ್ದು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ನೋಡಿದ್ರೆ ಇಂಥ ಮಕ್ಕಳು ಬೇಡ ನಮಗೆ ಸಾಯಿಸ್ಬಿಡಿ ಅಂತ ಹೇಳ್ತಾರೆ, ನೀವು ನಿಮ್ಮ ವರ್ತನೆಯನ್ನ ಬದಲು ಮಾಡ್ಕೊಳ್ಳೋದಿಲ್ಲ, ಹಿಂಗ ಮಾಡಿದ್ರೆ ಏನ್ ಕತೆ, ನೆಕ್ಸ್ಟ್ ನಿಮ್ಮನ್ನೆಲ್ಲ ಗಡೀಪಾರ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಪೊಲೀಸ್ ಕಮಿಷನರ್ ಕೊಟ್ಟಿದ್ದು ಬಹಳ ಗಮನಾರ್ಹವಾಗಿತ್ತು. ಜನರ ಶಾಂತಿ ನೆಮ್ಮದಿಗೆ ಭಂಗವಾಗದಂತೆ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋದು ನಮ್ಮ ಗುರಿ. ಅಹಿತಕರ ಘಟನೆಗೆ ಕಾರಣವಾಗುವಂತಹ ರೌಡಿಗಳ ಮೇಲೆ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಯಾರು ಅಹಿತಕರ ಘಟನೆಗಳಿಗೆ ಕಾರಣ ಆಗ್ತಾರೆ ಅಂಥವ್ರ ಮೇಲೆ ಗಡೀಪಾರು, ಗೂಂಡಾ ಆಕ್ಟ್ ಜಾರಿ ಮಾಡುವಂತಹ ಕ್ರಮಗಳನ್ನ ಅನುಸರಿಸಲಾಗುತ್ತೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳು ಜನರ ಮೇಲೆ ಹಲ್ಲೆ, ಕೊಲೆ ಮಾಡಿರುವಂತಹ ಆರೋಪಗಳಿದೆ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಪರೇಡ್ ನಡೀತಾ ಇದ್ದು 1700 ಮಂದಿ ಇವತ್ತಿನ ರೌಡಿ ಪರೇಡ್ ನಲ್ಲಿ ಪಾಲ್ಗೊಂಡಿದ್ರು. ಪ್ರತಿ ಠಾಣೆಯಲ್ಲಿ 50 ಮಂದಿಯಂತೆ 200 ರೌಡಿ ಶೀಟರ್ಗಳಿದ್ದಾರೆ. 50 ಮಂದಿಯನ್ನ ಗಡೀಪಾರ್ ಮಾಡೋ ಮೂಲಕ ಪೊಲೀಸರು ಕ್ರಮವನ್ನ ವಹಿಸಿದ್ದಾರೆ ಅಂತ ಹೇಳಿ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನ ಕೊಟ್ಟರು. ಬೀದರ್, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ಹಲವೆಡೆಗೆ ಅವರನ್ನ ಗಡೀಪಾರ್ ಮಾಡಲಾಗಿದ್ದು, ಮಾರಕಾಸ್ತ್ರಗಳನ್ನ ಹೊಂದಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ಮೇಲೆ ಈ ಕ್ರಮ ಜರುಗಿಸಲಾಗಿದೆ ಅಂತ ಬ್ರೀಫ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥ ಅಫೆನ್ಸಸ್, ಇಲ್ಲಿ 5 ರೌಡಿ ಶೀಟರ್ಗಳ ಮೇಲೆ ಕೊಲೆ ಪ್ರಕರಣಗಳಾಗಿರುವಂಥದ್ದು, ಮತ್ತು ಅದನ್ನು ಮಾಡಿರುವಂಥ ರೌಡಿ ಶೀಟರ್ಗಳು ಮತ್ತು ರೌಡಿ ಶೀಟರ್ಗಳು ಏನಿದ್ದಾರೆ ಅವ್ರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂಥದ್ದು, ಈ ಥರ ದೊಂಬಿ ಮಾಡಿರುವಂಥದ್ದು, ಗಲಾಟೆ ಮಾಡಿರುವಂಥದ್ದು, ಸ್ಟ್ಯಾಬಿಂಗ್ ಮಾಡಿರುವಂಥದ್ದು, ಇದರದ್ದೆಲ್ಲ ನಡೆದಿರೋ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ಸ್ ಪರೇಡನ್ನು ಮಾಡ್ತಾ ಇದ್ದೀವಿ. ನಮ್ಮ ಅವಳಿ ನಗರದಲ್ಲಿ ಸುಮಾರು 1700ರಷ್ಟು ರೌಡಿ ಶೀಟರ್ಗಳನ್ನ ನಾವು ಮೇಂಟೈನ್ ಮಾಡಿದ್ದೀವಿ ಠಾಣವಾರು. ಪ್ರತಿ ಠಾಣೆಯಲ್ಲಿ ಸುಮಾರು 60-70ರಿಂದ ಹಿಡಿದು 200 ರೌಡಿ ಶೀಟರ್ಗಳನ್ನು ಇರುವಂಥದ್ದು ನಾವು ಗಮನಿಸ್ಬೋದಾಗಿದೆ. ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು 50 ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿದ್ದೀವಿ. ಆ 50 ಗಡೀಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ ಇತ್ತು ಅನ್ನೋಂಥದ್ದು ಒಂದು ವಿಶೇಷ. ಮತ್ತು ಮುಖ್ಯವಾಗಿ ಆ ರೀತಿ ಇದ್ದಂಥ ಆರೋಪಿಗಳನ್ನು ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ, ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂಥದ್ದು. ನಮ್ಮ ಆದೇಶದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ಚಾಮರಾಜನಗರ, ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ 1-2 ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡೀಪಾರು ಮಾಡಿರುವಂಥದ್ದು ಅವೆಲ್ಲ ಗಮನಿಸಿದ್ದೀವಿ. ಮತ್ತು ಗಡೀಪಾರು ಮಾಡಿದಂಥ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಅನ್ನುವಂಥದ್ದು ಕೂಡ ನಾವು ಖಾತ್ರಿ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಮೀರಿ ಒಬ್ಬ ಆರೋಪಿ ಗಡೀಪಾರು ನಡೀತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ಲದಲೇ ಇಲ್ಲಿ ಬಂದು ಇಲ್ಲೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿ ಇಟ್ಕೊಂಡು ಅವನ್ನ ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದ್ವಿ. ಮತ್ತು ಅವನು ಬೇಲಾದ ತಕ್ಷಣ ಮತ್ತೆ ಅವನ ಮೇಲೆ ಗಡೀಪಾರು ವೈಲೇಷನ್ ಮಾಡಿರುವಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನು ಇಟ್ಕೊಳ್ಳುವಂಥದ್ದು, ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು, ಮತ್ತು ಕಿಡ್ನ್ಯಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ ಆಗ್ತಿರೋವಂಥವ್ರು ಅಥವಾ ಶಾಲಾ ಕಾಲೇಜುಗಳು